ಆಪೋಸಿಷನ್ ಲೀಡರ್ ಅನ್ನೋದು ಏನಕ್ಕೆ? ನಿಮ್ಮ ನಡೆಯೋ ಸರ್ಕಾರದಲ್ಲಿ ನೀವು ಆಪೋಸಿಷನ್ ಇದ್ದೀರಾ. ನಿಮ್ಮ ಸರ್ಕಾರ ಈಗ ನಡೀತಾ ಇರೋ ಸರ್ಕಾರನ ನಮಗೇನು ಅನ್ಯಾಯ ಮಾಡ್ತಾ ಇದೆ ಅದು ನೀವು ನಮಗೆ ನ್ಯಾಯ ಕೊಡಿಸ್ಬೇಕು. ನೀವೇ ಉಲ್ಟಾ ಅನ್ಯಾಯದ ಮಾತಾಡ್ತಾ ಇದ್ದೀರಾ ಸಾಹೇಬ್ರೆ. ಇದು ಯಾರೋ ಊಟ ಕೊಡ್ತಾವ್ರೆ, ಇವ್ರಿಗೆ ಊಟ ಕೊಡಿ ಯಾರು ಅಂತೇಳ್ಬಿಟ್ಟು ನೀವು ಭಾಷಣ ಕೊಟ್ಟಿದ್ದೀರಲ್ಲ. ಬೇರೆಯವರು ಊಟ ಕೊಡ್ತಾವ್ರೆ, ಅವ್ರ ಹತ್ರ ಮನಶ್ವತ ಇದೆ. ನಮ್ಮ ಕೇರಳದವರು ಅವರು ಟ್ವೀಟ್ ಮಾಡಿದ್ದಕ್ಕೆ ಅವರು ಕೇರಳದವ್ರು ಬಂದು ಇಲ್ಲಿ ದಾನ ಮಾಡ್ತಾವ್ರೆ. ನೀವು ಮಾಡಬೇಕಿದ್ದು ಕೆಲಸ ಅವ್ರು ಮಾಡ್ತಾವ್ರೆ. ದಯವಿಟ್ಟು ಇದು ಮಾತು ಬೇಡ. ಅಷ್ಟು ನಿಮಗೆ ಬೇಜಾರಾಗಿದ್ದಿದ್ರೆ ನೀವು ತಂದು ಎಲ್ಲರಿಗೂ ವಿಷ ಹಾಕ್ಬಿಡಿ ಸರ್. ನಮ್ಮ ಬೇಡಿಕೆ ಯಾವ ರೀತಿ ಮಾತಾಡ್ತಾ ಇದ್ದೀರಾ? ಇದೇ ರೀತಿ ನಾವು ಮಾತಾಡೋದು. ನಾವು ಕರ್ನಾಟಕದವ್ರಲ್ವಾ? ಎಲ್ಲ ಕರ್ನಾಟಕದವ್ರೆ ನಮ್ಮ ಮನುಷ್ಯರ, ಬೇರೆಯವ್ರ ಮನುಷ್ಯರ ಅಲ್ವಾ? ಯಾವ ರೀತಿ ಮಾತಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಆದರೂ ಮನುಷ್ಯತ್ವ ಇರಬೇಕು. ನಿಮ್ಮ ಮನೆ ಇದೆ, ನಿಮಗೆ ಬಿಲ್ಡಿಂಗ್ ಇದೆ, ನೀವು ಯಾವುದ್ಯಾವುದೋ ಒಳ್ಳೆ ಮನೆಯಲ್ಲಿದ್ದಾರೆ. ಇದ್ದಿದ್ದು ಮನೆ ನಾವು ಕಷ್ಟಪಟ್ಟು ನಾವು ಕಟ್ಟಿರೋ ಮನೆನ ಎಲ್ಲ ಉಳಿಸ್ಬಿಟ್ಟು ನಮಗೆ ಹೊಟ್ಟೆ ಉರಿತಾ ಇದೆ. ಅದರಲ್ಲಿ ನೀವು ಯಾಕೆ ಇನ್ನೂ ಬೆಂಕಿ ಹಾಕ್ತಾ ಇದ್ದೀರಾ? ನಮಗೆ ಬೆಂಕಿ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ರಿ ಹೋಗಲಿ. ಇದು ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀರಾ? ಎಲ್ಲ ಕನ್ನಡದವ್ರೇನ ಮನುಷ್ಯರ, ಬೇರೆಯವ್ರ ಮನುಷ್ಯರು ಅಲ್ವಾ? ನಮ್ಮ ಭಾರತದಲ್ಲಿ ಎಷ್ಟು ಜಾತಿ ಇದ್ದಾರೆ. ಅವರೆಲ್ಲ ಈಗ ಮರಾಠಿನವರು, ಗುಜರಾತ್ನವರು ಎಷ್ಟು ಜನ ಅಂಗಡಿಗಳು ತೆಗೆದವ್ರ ಚಿಕ್ಕಪೇಟೆಯಲ್ಲಿ. ಎಷ್ಟು ಜನ ಸ್ಟೇಟ್ನವ್ರಿಲ್ಲ, ಎಷ್ಟು ಜನ ಕೇರಳದವ್ರಿಲ್ಲ, ಎಷ್ಟು ಜನ ಮಹಾರಾಷ್ಟ್ರದವ್ರು ಇಲ್ಲ. ಯಾವ್ಯಾವ ನಮ್ಮ ಸ್ಟೇಟ್ನವ್ರು ಇಲ್ಲಿ ಇರೋರೆಲ್ಲ ಇಲ್ಲಿ ಇಲ್ವಾ ಬೆಂಗಳೂರಲ್ಲಿ? ಅವರೆಲ್ಲ ಮನುಷ್ಯರಲ್ವ? ಅವರೆಲ್ಲ ಪ್ರಾಪರ್ಟಿಗಳು ತಗೊಂಡಿಲ್ವಾ? ಅದೆಲ್ಲ ನೋಡಬೇಕಿತ್ತಲ್ಲ. ಅವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬರೀ ಕರ್ನಾಟಕದವ್ರಿಗೆ ಕೊಡಿ, ಬೇರೆಯವ್ರಿಗೆ ಕೊಡಬೇಡ್ರಿ. ಯಾವ ರೀತಿ ಮಾತಾಡ್ತಾ ಇದ್ದೀರಾ ಸಾಹೇಬ್ರೆ ನೀವು? ನಮ್ಮ ಮಾತಿಗೆ ಸ್ವಲ್ಪ ಗಮನ ಕೊಡಿ ಸಾಹೇಬ್ರೆ. ನೀವು ಆಪೋಸಿಷನ್ ಲೀಡ್ರು, ನೀವು ನಮಗೆ ಹಕ್ಕು ಕೊಡಿಸ್ಬೇಕಾಗಿರೋದು. ನಾವು ಈ ರೀತಿ ಬೇರೆಯವರು ಇವರು ಅಂತ ಹೇಳ್ಬಿಟ್ಟು ಅದು ಯಾಕೆ ಕೊಡ್ತಾ ಇದ್ದೀರಾ? ಇದು ತಪ್ಪು ಸರ್. ನೀವು ಹೇಳಿರೋದು 1ನೇ ತಾರೀಕಿಗೆ ನಮಗೆ ಮನೆ ಕೊಡ್ತೀವಿ ಅಂತ ಹೇಳಿದರು. ಈಗ ನೀವು ಬಂದು ಮಾತಾಡಿದ್ದಕ್ಕೆ ಇದು ಇನ್ನೂ ತಡೆ ಆಗ್ತಾ ಇದೆ. ನೀವು ಬಂದಿದ್ದು 12ನೇ ದಿನಕ್ಕೆ. ನೀವು ನೋಡಿ, ನೀವು ಯಾವಾಗ ಬರಬೇಕಿತ್ತು? ಆಪೋಸಿಷನ್ ಲೀಡ್ರ್ ಮಾರನೇ ದಿನ ಬರಬೇಕು ಅಥವಾ ಅದೇ ದಿನ ಬರಬೇಕಿತ್ತು. ನಿಮಗೂ ವಿಷಯ ಗೊತ್ತಿರಲ್ವಾ? ನೀವು ಲೈವ್ ಕುಂತು ನೋಡ್ತಾ ಇದ್ದೀರಲ್ಲ. ನಿಮ್ಮ ಪಾಲಿಟಿಕ್ಸ್ನವ್ರು ಯಾರು ಇರಲ್ವಾ? ನಿಮಗೆ ತಹಸೀಲ್ದಾರು, ನಿಮಗೆ ಯಲಹಂಕದವರು, ನಿಮಗೆಲ್ಲ ಕಾಂಟ್ಯಾಕ್ಟ್ರಲ್ಲಿ ಇರಲ್ವಾ? ಅಪೋಸಿಷನ್ ಲೀಡರ್ ಅಂದಮೇಲೆ ಇಡೀ ಕರ್ನಾಟಕದಲ್ಲಿ ನಿಮಗೆ ಯಾವ ಊರಲ್ಲಿ ಏನಾಗುತ್ತೆ ಎಲ್ಲ ಗೊತ್ತಾಗುತ್ತಲ್ಲ ಸರ್. ನಿಮಗೆ ಗೊತ್ತಾಗುತ್ತಲ್ಲ. ಅದೆಲ್ಲ ನೋಡಿಬಿಟ್ಟು ನಾವು ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀವಿ. ನಾನು ಮೊನ್ನೆನೂ ನಿಮಗೆ ಒಂದು ಟ್ವೀಟ್ ಕಳಿಸಿದ್ದೀನಿ ಸರ್. ನಮ್ಮ ನ್ಯೂಸ್ ಮುಖಾಂತರ ನಾನು ನಿಮ್ಗೆ ಹೇಳಿದ್ದೀನಿ, ದಯವಿಟ್ಟು ನಮ್ಗೆ ಏನಿದೆ ನೀವು ಮಾಡಿಕೊಡಿ. ನೀವು ಅಪೋಸಿಷನ್ ಲೀಡ್ರು. ಇವಾಗ ಸರ್ಕಾರದವರು ಲೇಟ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು ನೀವು ನಮಗೆ ಬೇಗ ಕೊಡಿಸ್ಬೇಕು ಸರ್. ಈ ರೀತಿ ನಾವು ಪರಿಸ್ಥಿತಿ ನೀವು ನೋಡಿ ಹೆಂಗಿದೆ. ನೀವು ಬಂದಿದ್ದೀರಲ್ಲ ಸರ್, ನಿಮ್ಮ ಕಣ್ಣಿಂದ ನೋಡಿದ್ದೀರಾ. ದಯವಿಟ್ಟು ನಿಮ್ಮ ಹತ್ರ ನಾವು ಬೇಡ್ಕೋತಾ ಇದ್ದೀವಿ, ಇದು ಏನು ಆಗ್ತಾ ಇದೆ ಅದನ್ನು ನೀವು ತಡೆ ಮಾಡಿಲ್ದಂಗೆ ನೀವು ಬೇಗ ಎಲ್ಲರಿಗೂ ಸ್ಥಳಾಂತರ ಮಾಡಿ, ಇಷ್ಟು ಕೇಳಿಬಿಡ್ತೀವಿ ನಾವು.